ಕನ್ನಡ ಜಾಣೆ ಜಾಣೆ ನಮಸ್ಕಾರ. ಹಿಂದೂ ಅಪಾಯದಲ್ಲಿದ್ದಾನೆ. ಹಿಂದೂ ಧರ್ಮಕ್ಕೆ ತೊಂದರೆ ಆಗ್ಬಿಟ್ಟಿದೆ. ನಮ್ಮ ಸನಾತನ ಆ, ಧರ್ಮಕ್ಕೆ ಬುಡಕ್ ಬೆಂಕಿ ಬಿದ್ದುಬಿಟ್ಟಿದೆ. ಈ ತರ ಮಾತಾಡಿದ್ರೆ ತಾನೆ, ಹಿಂಗ್ ಮಾತಾಡ್ಬೇಕು. ಅದೇನೋ ಸಾಬ್ರುಗಳು ಡಜನ್ಗಟ್ಲೆ ಮಕ್ಳು ಮಾಡ್ಕೊಂಡು ನಮ್ಮನ್ನೆಲ್ಲ ಹಿಂದೂಗಳನ್ನೆಲ್ಲ ಸರ್ವನಾಶ ಮಾಡ್ತಾ ಇದ್ದಾರೆ. ಹಿಂದೂಗಳ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಮತ್ತೆ ಕ್ರಿಶ್ಚಿಯನ್ ಇರೋದೇ ಮತಾಂತರ ಮಾಡಕ್ಕೆ ಹಿಂಗ್ ಮಾತಾಡ್ತಾ ಇದ್ದರು. ಈ ತರ ತಾನೇ ಮಾತಾಡ್ಬೇಕು. ಆದ್ರೆ ಇವತ್ತ್ಯಾಕಪ್ಪ ಜನವಾರದ ಬಗ್ಗೆ ಮಾತಾಡ್ತಾ ಇದ್ರಾ? ಬ್ರಾಹ್ಮಣರು ಸಂಪ್ರದಾಯ ಜನವಾರ ಅಂತ ಮಾತಾಡ್ತಾ ಇದ್ರಾ? ಯಾಕೆ ಹಿಂದೂ ಅಂತಾನೆ ಮಾತಾಡ್ಬೇಕು? ಎಲ್ಲೋದ್ರಿ ಇವ್ರೆಲ್ಲ ಇವತ್ತು? ಏನು ಭಯಂಕರ ಪತ್ರಕರ್ತ ಅಜಿತ್ ಹನುಮಕ್ಕನವರು, ಅತೀ ಭಯಂಕರ ಪತ್ರಕರ್ತ ಚಿಪ್ ರಂಗಣ್ಣವರು, ಎಲ್ಲಿ ಅವನು ತಿರ್ಬೋಕಿದಾನಲ್ಲ ಚಕ್ರವರ್ತಿ ಸೂಲಿಬೇರೆ, ಮೊನ್ನೆ ಮಂಡ್ಯದಲ್ಲಿ ಬಂದು ಹೇಳ್ತಿದ್ನಲ್ಲ ಹಿಂದೂ ಅಂತ ಬರ್ಸ್ಬಿಡಿ ಅಂತ ಹೇಳ್ಬಿಟ್ಟು. ಇವರೆಲ್ಲ ಕುತ್ಕೊಂಡು ಅದೇನೋ ನಮ್ಮ ಏನಪ್ಪ ರಾಘವೇಂದ್ರ ಮಠದ ಸ್ವಾಮಿಗಳು ಅವರು ಇವರು ಎಲ್ಲ ಒಬ್ರ ಮೇಲೆ ಒಂದು ಮಾತಾಡ್ತಾ ಇದ್ರಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ರ? ಜನವಾರದ ಬಗ್ಗೆ ಮಾತಾಡ್ತಾ ಇದ್ರ. ಅದೇನೋ ಎಕ್ಸಾಮ್ಗೆ ಹುಡುಗನ ಜನವಾರ ತೆಗೆದು ಹೋಗ್ಬೇಕು ಅಂದ್ರು ಅಂತ ಹೇಳ್ಬಿಟ್ಟು. ಅದು ಸತ್ಯ ಏನೋ ಮತ್ತೊಂದು ತನಿಖೆ ಆಗ್ಲಿ ಹೊರಗಡೆ ಬರ್ಲಿ. ಆದ್ರೆ ನೀವು ಮಾತಾಡ್ಬೇಕಾದ್ ಯಾವ್ದು? ಇವತ್ತು ಸಮೀಕ್ಷೆ ಬಂದಿದೆಯಲ್ಲ, ಏನು ಗಣತಿ ಇದೆಯಲ್ಲ, ಕಾಂತರಾಜ್ ವರದಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಪ್ಪ? ಹಿಂದೂ ನಾವೆಲ್ಲ ಒಂದು ಅಂತಿದ್ರಲ್ಲ, ನೀವುಗಳು ಇದ್ರ ಬಗ್ಗೆ ಮಾತಾಡ್ಬೇಕಾಯ್ತಲ್ವಾ? ಆದ್ರೆ ಬರೀ ಜನವಾರದ ಬಗ್ಗೆ ಮಾತಾಡ್ತಾ ಇದ್ರ? ನೀವು ಅವ್ರನ್ನ ತಾನೇ ಕೇಳಬೇಕು. ಮತ್ತೀಗ ಕಾಂತರಾಜ್ ವರದಿದ್ ನೋಡೋಣ. ಕಾಂತರಾಜ್ ವರದಿ ನಿಮ್ಗೆ ಗೊತ್ತಿದೆ, ಒಕ್ಕಲಿಗರು ಲಿಂಗಾಯತರು ಇವ್ರು ಮಾತ್ರ ದೊಡ್ಡ ಮಟ್ಟದ ಸದ್ದು ಮಾಡ್ತಾವ್ರೆ. ನಮ್ಮ ಮನೆಗಳಿಗೆ ಬಂದಿಲ್ಲ, ನಮ್ಮ ಸರ್ವೆಗಳಾಗಿಲ್ಲ, ಆದ್ರಿಂದ ನಮ್ಮ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ, ಕಮ್ಮಿ ತೋರಿಸ್ತಾವ್ರೆ, ಈ ತರ ಎಲ್ಲ ಹೇಳ್ತಾ ಇದಾರೆ. ಬರೀ ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಅಲ್ಲ, ತುಂಬಾ ಜನ ಅದನ್ನೇ ಹೇಳ್ತಾರೆ, ತುಂಬಾ ಜನ. ಅದು ದೊಡ್ಡ ಮಟ್ಟದ ಸೌಂಡ್ ಆಗಿದೆ. ಅಲ್ಲಿ ಅವ್ರು ಕೆಲವರೆಲ್ಲ ಅಲ್ಲೆಲ್ಲ ಗೊಣಗ್ತಾ ಇದಾರೆ ಅಷ್ಟೇ. ಈಗ ಪ್ರತಿಯೊಬ್ಬರನ್ನ ಕೇಳಿ ಅವರೆಲ್ಲ ಟೋಟಲ್ ಮಾಡಿದ್ರೆ ಕರ್ನಾಟಕ ಜನಸಂಖ್ಯೆ ಮಿನಿಮಮ್ 15 ಕೋಟಿ ಆಗುತ್ತೆ. 15 ಕೋಟಿ ಜನಸಂಖ್ಯೆ ಇದೆಯಾ? ಇದಕ್ಕೊಂದು ಸ್ಪಷ್ಟಪಡಿಸ್ಬೇಕಲ್ವಾ? ಮೊದಲನೇದಾಗಿ ಇದು ಜಾತಿ ಗಣತಿನ ಸಮೀಕ್ಷೆನ, ಜಾತಿ ಗಣತಿಯನ್ನ ಕರ್ನಾಟಕ ರಾಜ್ಯ ಮಾಡಕ್ಕೆ ಅವಕಾಶ ಇದೆಯಾ? ಇದು ಕೇಂದ್ರ ಸರ್ಕಾರ ಮಾಡಬೇಕು. ಇದು ನಡೀತಾ ಇರೋದು ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಲ್ವಾ? ಈ ವಿಚಾರದ ಬಗ್ಗೆ ಯಾರು ಮಾತಾಡ್ತಾ ಇಲ್ವಲ್ಲ. ನಾನು ಹೇಳ್ತಾರೆ ಪುರಾ ವಿರೋಧ ಯಾರು ಮಾತಾಡ್ತಾರೆ? ಇವ್ರು ಯಾರು ಸಹ ಸಾಮಾಜಿಕವಾಗಿ ಹೆಂಗಿದೆ, ಶೈಕ್ಷಣಿಕವಾಗಿ ಹೆಂಗಿದೆ, ಆರ್ಥಿಕವಾಗಿ ಏನು, ಯಾವ ಸಮಾಜ, ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಿ. ಅದು ಬಿಟ್ಬಿಟ್ಟು ಅದೇನೋ ಬಿ ಸಿ ಪಾಟೀಲ್ ಮಾತಾಡ್ತಾರಲ್ಲಪ್ಪ, ರಕ್ತ ಹರಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಶ್ರೀರಾಮುಲು ಮಾತಾಡ್ತಾವ್ರೆ. ರಕ್ತ ಯಾರು ಧರಿಸ್ತೀರಾ? ಬಿ ಸಿ ಪಾಟೀಲ್ರವ್ರೆ? ಸಿದ್ದರಾಮಯ್ಯ ಧರಿಸ್ತೀರಾ? ಅಥವಾ 12ನೇ ಶತಮಾನದಲ್ಲಿ ಅನುಭವನೇ ಮಂಟಪನೇ ಇರಲಿಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಡೋಂಗಿ ಅಂತ ಮಾತಾಡದಂತ ನಮ್ಮ ಮಾತೃಮಂಡಳಿಯ ಕುಮಾರಿ ವೀಣಾ ಬನ್ನಂಜಿ ಅವ್ರ ರಕ್ತ ಹರಿಸ್ತೀರಾ? ಅಥವಾ ಮಾಧ್ವ ಸಂವಿಧಾನದವ್ರು ಕೂತ್ಕೊಂಡು ಮಾತಾಡಿದ್ರಲ್ಲ ಮೊನ್ನೆ, 12ನೇ ಶತಮಾನದಲ್ಲಿ ವಚನಗಳೇನಿದೆ ಅದೆಲ್ಲ ಆಲ್ರೆಡಿ ಸಂಸ್ಕೃತದಲ್ಲಿ ಇತ್ತು, ಅದು ಗೀತೆಯಲ್ಲಿ, ಉಪನಿಷತ್ಗಳಲ್ಲಿ, ವೇದಗಳಲ್ಲಿ, ಮಹಾಭಾರತದಲ್ಲಿ ಇತ್ತು, ಅದನ್ನ ತರ್ಜುಮೆ ಮಾಡಿದರೆ ಅಷ್ಟೇ. ಬಸವಣ್ಣ ಒಬ್ಬ ಅನುವಾದಕನ ಅರ್ಥದಲ್ಲಿ ಮಾತಾಡಿದ್ರಲ್ಲ, ಮತ್ತೆ ಅದು ಹೌದು ಅನ್ನೋ ರೀತಿಯಲ್ಲಿ ಚಪ್ಪಾಳೆ ತಟ್ಟಿತಂತ ಅರವಿಂದ್ ಜತ್ತಿ ಅಲ್ಲೇ ಕೂತ್ಕೊಂಡು ಚಪ್ಪಾಳೆ ತಟ್ಟ ಹಲ್ಕಿಸ್ಕೊಂಡು. ಇವ್ರು ರಕ್ತ ಹರಿಸ್ತೀರಾ? ಯಾರು ರಕ್ತ ಹರಿಸ್ತೀರ ನೀವು? ಏನ್ ಮಾತಾಡ್ತೀರಾ? ಮತ್ತೆ 150ರಿಂದ 175 ವರ್ಷ ಎಷ್ಟು ಬೇಕಾದ್ರೂ ಆಗಿರುವ ನಮ್ಮ ಶಿವಶಂಕರಪ್ಪನವರು ಏನ್ ಮಾತಾಡ್ತಾವ್ರೆ? ಒಕ್ಕಲಿಗರು ಲಿಂಗಾಯತರು ಅವ್ರು ಎದುರಾಕೊಂಡು ರಾಜಕಾರಣ ಮಾಡ್ತೀರಾ ಅಂತ. ಇದು ದಿಮಾಕಿನ ಮಾತಲ್ವಾ ಇದು? ಒಂದ್ ರೀತಿ ಫ್ಯೂಡಲ್ಗಳ ಮಾತಲ್ವಾ ಇದು? ಮತ್ತೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ನಾವೆಲ್ಲ ಒಂದೇ ಅಂದ್ಮೇಲೆ ಸಂವಿಧಾನದಲ್ಲಿ ಒಂದೇ ಅಂತ ಹೇಳಿದ್ಮೇಲೆ ಈ ಗಣತಿ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಮೂರ್ಖತನದ ಹೇಳಿಕೆ. ಮತ್ತೆ ಇಲ್ಲಿ ಮಾತಾಡ್ತಾರಲ್ಲಪ್ಪ ಒಂದಷ್ಟು ಜನ, ನೋಡಿ ನಮ್ಗೆ ಗೊತ್ತಿರಲೇ ಇಲ್ಲ, 106 ವರ್ಷದಿಂದ ನಮ್ಮನ್ನೆಲ್ಲ ತಿಂದು ತೇಗಿದರು, ಕೊಬ್ಬಿಟ್ಟಿದ್ದಾರೆ, ಇವತ್ತು ಸತ್ಯ ಅರ್ಥ ಆಗಿದೆ. ಸಿದ್ದರಾಮಯ್ಯ ನಾವು ನಿಮ್ ಜೊತೆ ನಿಂತ್ಕೋತೀವಿ, ನೀವು ಅವ್ರ ದಿನ ಅನುಷ್ಠಾನ ತಂದುಬಿಡ್ಬೇಕು ಅಂತ ಬಾಯಿ ಬಂದ ಮಾತಾಡ್ತಾರಲ್ಲ. ಏನ್ ಮಾತಾಡ್ತಾ ಇದಾರೆ? ಯಾರು ತಿಂದಿದ್ದಾರೆ? ಏನ್ ಕತೆ ಆಯ್ತು? ಆಯ್ತಪ್ಪ, ಕಾಂತರಾಜ್ ವರದಿ ಈ ತರ ಸಮೀಕ್ಷೆಗಳು ಬಂದಾಗ ಏನು ಚರ್ಚೆನೇ ಆಗಲ್ಲ, ಭಿನ್ನಾಭಿಪ್ರಾಯ ಆಗಲ್ಲ, ಯಾರು ಮಾತಾಡಲ್ಲ ಅಂತ ನಿರೀಕ್ಷೆ ಮಾಡೋದು ಅತ್ಯಂತ ಮೂರ್ಖತನಲ್ವಾ? ಚರ್ಚೆಗಳಾಗ್ತಿರಲ್ವಾ? ಭಿನ್ನಾಭಿಪ್ರಾಯ ಬರ್ತಾರಲಿಲ್ವಾ? ಬಂದೇ ಬರೋದು. ಆಯ್ತು, ಅದೇ ಒಕ್ಕಲಿಗರು ಲಿಂಗಾಯತರು ಏನ್ ಮಾತಾಡ್ತಾವ್ರೆ, ಅದೇ ತರ ನಿಮ್ಮದು ನೀವೇನು ಅನ್ಕೊಂಡಿದ್ದೀರಾ? ನೇರವಾಗಿ ಹೇಳ್ಬೇಕು, ಹಿಂದುಳಿದವರು, ದಲಿತರದು ನೀವೇನು ಅನ್ಕೊಂಡಿದ್ದೀರಾ? ನಿಮ್ಮದು ಕಮ್ಮಿ ಬಂತು ಅಂದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ನೀವು ಮಾತಾಡ್ತಿರಲಿಲ್ವಾ? ಮಾತಾಡೋದ್ರ ತಪ್ಪೇನಿದೆ? ಅಥವಾ ಏನ್ ಈಗ ಆಯ್ತಪ್ಪ ಸತ್ಯ ಗೊತ್ತಾಗ್ಬಿಡ್ತು, ನಾವು ಕಮ್ಮಿ ಇದೆ ಅನ್ಕೊಂಡಿದ್ವಿ, ಜಾಸ್ತಿ ಇದೀವಿ, ಏನ್ ಹೊಡೆದಾಕ್ಬಿಡ್ತೀರಿ ಇವಾಗ? ಆಡ ಮಾತುಗಳವೆಲ್ಲ. ಈ ಸಂದರ್ಭದಲ್ಲಿ ಲಂಕೇಶ್ವರನ್ ಮಾತು ನೆನಪರುತ್ತೆ. ಅತ್ಯಂತ ಫಲವತ್ತಾದ ಜಾಗ ಅಂದ್ರೆ ಮನುಷ್ಯನ ಹೃದಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ನೀವು ಪ್ರೀತಿ ಬೆಳಿತಿರೋ ಮತ್ತೆ ದ್ವೇಷ ಬೆಳೆಸ್ತಿರೋ, ನಿಮಗೆ ಬಿಟ್ಟಿದ್ದು. ಫಲವತ್ತಾದ ಜಾಗ ಅದು. ಪ್ರೀತಿ ಬೆಳೆಸ್ತಿರೋ, ದ್ವೇಷ ಬೆಳೆಸ್ತಿರೋ, ನಿಮಗೆ ಬಿಟ್ಟಿದ್ದು. ಇವತ್ತು ಎಂತೆಂತ ಮಾತುಗಳಾಡ್ತಾರೆ ಒಬ್ರಿಂತ ಒಬ್ರು. ಮತ್ತೆ ಯಾರು ಸಹ ಇವರೆಲ್ಲರೂ ಅನ್ಕೊಂಡಿರೋದು ಜನಸಂಖ್ಯೆ ಎಷ್ಟಿದೆ, ನಾವು ಜಾಸ್ತಿ ಕಮ್ಮಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾವ್ರೆ ವಿನಃ ಮೂಲ ಉದ್ದೇಶ ಮಾಡಿದ್ದು ಶೈಕ್ಷಣಿಕ, ಮತ್ತೆ ಏನ್ ಹೇಳ್ತಾರೆ ಅದಕ್ಕೆ, ಶೈಕ್ಷಣಿಕ
ಆರ್ಥಿಕ ಮತ್ತು ಸಾಮಾಜಿಕ ಈ ಸಮೀಕ್ಷೆ ತಾನೆ. ಇದು ಎಷ್ಟು ವೇರಿಯೇಷನ್ ಆಗಿದೆ ಇದ್ರ ಬಗ್ಗೆ ಮಾತಾಡಿ. ಒಬ್ರು ಮಾತಾಡ್ತಾ ಇಲ್ಲ ಅಲ್ಲಿ. ಶೈಕ್ಷಣಿಕ ಯಾವ ಜನಾಂಗ ಎಷ್ಟೆಷ್ಟಿತ್ತು ಹಿಂದೆ, ಇವತ್ತೆಷ್ಟಿದೆ, ಏನು ಮುಂದುವರಿದೆ, ಆ ಸಾಧಕ ಬಾಧಕಗಳೇನು ನೋಡ್ಬೇಕಲ್ವಾ. ಉದಾಹರಣೆ, ಇವತ್ತು ಸಿಟಿಯಲ್ಲಿ ಒಂದು 5 ಬೆಂಗಳೂರಲ್ಲಿ ಒಂದು 5 ಮನೆ ಬಾಡಿಗೆ ಬರುತ್ತಪ್ಪ. ಒಂದು 30-40 ಸೈಟ್ 5 ಮನೆ ಬಾಡಿಗೆ ಬರೆದು ಕಟ್ಕೊಂಡಿರ್ತಾನೆ. ಹಳ್ಳಿಲಿ 4 ಎಕರೆ ಜಮೀನು ಇರುತ್ತೆ. ಹೊರನೋಟಕ್ಕೆ 4 ಎಕರೆ ಜಮೀನಿರೋ ಶ್ರೀಮಂತನ ತರ ಕಾಣ್ತಾನೆ. ಶ್ರೀಮಂತನ? ನೆಟ್ಟಿಗೆ ಮಳೆನೇ ಬರಲ್ಲ, ಬರಗಾಲ, ಅತಿ ಹೆಚ್ಚು ಮಳೆ ಇಲ್ಲ ಅಂದ್ರೆ ವರ್ಷಕ್ಕೆ ಆದಾಯ ಎಷ್ಟು ಬರುತ್ತೆ ಒಂದು ನೋಡೋಣ, ಕೇಳಿ ಅವನ್ನ. ಅದೇ 5 ಮನೆ ಬಾಡಿಗೆ ಬರೋನು ವರ್ಷಕ್ಕೆ ಆದಾಯ ಎಷ್ಟು ಬರುತ್ತೆ ಒಂದು? ತುಂಬಾ ಜನ ಅನ್ಕೊಂಡಿದ್ದಾರೆ. ಒಂದು ತಿಳ್ಕೊಳ್ಳಿ, ಒಕ್ಲೀರು ಅಂದ ತಕ್ಷಣ ಸಿಕ್ಕಾಪಟ್ಟೆ ಜಮೀನ್ದಾರರುಗಳಂತ ಇಲ್ಲ. ಅಣ್ಣ ತಮ್ಮದಿರು ಭಾಗ ಆಗಿ ಎಷ್ಟಕ್ಕೆ ಬಂದಿದೆ ಅಂದ್ರೆ, ಮಂಡ್ಯದಲ್ಲಿ ತಲಾವಾರು ಜಮೀನು ಎಷ್ಟು ಗೊತ್ತಾ? 20 ಕುಂಟೆ, ಅರ್ಧ ಎಕರೆ ಇರೋದು. ಸತ್ಯ ಅಲ್ವಾ? ಅಂದ ತಕ್ಷಣ ನಾನು ಜಾತಿವಾದಿ ಆಗ್ಬಿಡ್ತೀವಿ ಮತ್ತೊಂದು ಅಂತಲ್ಲ. ಸಿದ್ದರಾಮಯ್ಯನವ್ರು ಸ್ಪಷ್ಟಪಡಿಸ್ಬೇಕಿಲ್ಲಪ್ಪ, ಆ ಥರದ್ದಲ್ಲ, ಇದು ಜಾತಿ ಸಮೀಕ್ಷೆ ಅಲ್ಲ. ಮತ್ತೆ 10 ವರ್ಷ ಹೇಳ್ತಾರೆ, 10 ವರ್ಷದಲ್ಲಿ ಬಹಳ ವ್ಯತ್ಯಾಸಗಳಾಗಿರುತ್ತೆ. ನಿಜ ಆಗಿರಲ್ವ? ಹಂಗಾದ್ರೆ ಕಳೆದ 10 ವರ್ಷ ಅಂದ್ರೆ ಈ ತಾಂತ್ರಿಕ ಯುಗದಲ್ಲಿ ತುಂಬಾ ಆಗಿರುತ್ತೆ. ಅದನ್ನ ಮತ್ತೊಂದ್ಸಲ ಮಾಡೋದು ತಪ್ಪೇನು? ಅಥವಾ ಈಗ ಹೇಳ್ತಾವ್ರಲ್ಲ ಕೆಲವರು, ಇಲ್ಲ ಎಲ್ಲಾನು ಮಾಡಿದೀವಿ, 51 ವಾಲ್ಯೂಮ್ ಇದೆ, ಅದನ್ನ ನಾವಿನ್ನೂ ಜನಗಳಿಗೆ ಬಿಟ್ಟಿಲ್ಲ, ಅದಂತ ಯಾವುದೋ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಕರಾರಕ್ಕಾಗಿ ಎಲ್ಲ ನಿಮ್ ಲೆಕ್ಕ ಸಿಗುತ್ತೆ. ಯಾರು ಮಾಡಿಲ್ಲ ಮತ್ತೆ ಅವ್ರು ಮಾಡೋಣ ಹೇಳ್ಬೇಕಲ್ಲ ಯಾವ್ದನ್ನಾರು ಒಂದು. ಮತ್ತೆ ಕೃಷ್ಣ ಬೈರೇಗೌಡರು ಹೇಳ್ತಾವ್ರೆ, ನಾವು ಜನ ಕಮ್ಮಿ ತೋರಿಸಿರ್ಬೋದು, ಆದ್ರೆ 4% 7% ಮಾಡಿದ್ದಾರೆ, ಲಿಂಗಾಯತರು 5% 8% ಮಾಡಿದ್ದಾರೆ, ಲಾಭ ಅಲ್ವಾ ಅಂತ. ಅದು ಪೇಪರ್ ಮೇಲೆ ಇರೋದು, ಇನ್ನು ಆಚರಣೆ ಬಂದಿಲ್ಲ, ಕಾರ್ಯಾಚರಣೆ ಬಂದಿಲ್ಲ ಅಲ್ವಾ. ಜನಗಳನ್ನ ದಾರಿ ತಪ್ಪಿಸ್ಬಾರ್ದಲ್ವ ಕೃಷ್ಣ ಬೈರೇಗೌಡರಾಗ್ಲಿ ಯಾರೇ ಆಗ್ಲಿ. ಮತ್ತೆ ಅವೈಜ್ಞಾನಿಕ ಅಂತ ನಾನಂತೂ ಹೇಳಲ್ಲ, ಅಂದ್ರೆ ವೈಜ್ಞಾನಿಕ ಯಾವ್ದಂತ ಪ್ರಶ್ನೆ ಬರುತ್ತೆ, ಅವೈಜ್ಞಾನಿಕ ಅಂತ ಹೇಳಲ್ಲ. ಮತ್ತೆ ಇನ್ನು ಕೆಲವರು ಕಾಂತರಾಜ್ ಸಮಿತಿಯಲ್ಲಿ ಬೇರೆ 5 ಜನ ಏನಿದ್ರಲ್ಲ ಮೆಂಬರ್ಗಳು, ಅವರೆಲ್ಲ ಬೇರೆ ಬೇರೆ ಜಾತಿ ಇದ್ರು, ಒಕ್ಕಲಿಗರಿಲ್ಲ, ಲಿಂಗಾಯತರಿಲ್ಲ ಅಂತ ಕೇಳ್ತಾರೆ. ಆಯ್ತಪ್ಪ, ಒಕ್ಕಲಿಗರು ಲಿಂಗಾಯತರು ಅನ್ಕೊಂಡ್ರೆ ಇನ್ನು ಎಲ್ಲಾ ಜಾತಿನ ಒಬ್ಬೊಬ್ರು ಹಾಕೋಣಕ್ಕಾಗತ್ತಾ? ಅದೆಲ್ಲ ಹೇಳ್ತಾ ಇರೋದು, ಇದೆಲ್ಲರೂ ಕೇಳ್ತಾ ಇರೋದು, ನಮ್ಮ ಮನೆಗೆ ಬಂದಿಲ್ಲ ಅಂತಾರೆ. ಇಷ್ಟೊಂದೆಲ್ಲ ಆಯ್ತಿದೆಯಲ್ಲಪ್ಪ, ಇಷ್ಟೊಂದು ಗದ್ದಲ ಆಗ್ತಾ ಇದೆ, ತಾರತಮ್ಯಗಳಾಗ್ತದೆ, ಏನೇನೋ ಮಾತುಗಳು ಕೇಳ್ಬರ್ದಿದ್ದಾಗ ಮತ್ತೊಂದ್ಸಲ ಯಾಕೆ ಮಾಡಬಾರ್ದು? ಅದು ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಡಬೇಕು. ಆಯ್ತಪ್ಪ, ಮತ್ತೆ ಮಾಡಿಲ್ಲ ಅಂದ್ರೂ ಬರ್ಲಿ, ಅದು ಕರಾಳವಕ್ಕಾಗಿ ಅಂಕಿಅಂಶ ಕೊಡ್ತೀವಿ, ಸೈನ್ ಹಾಕ್ಸ್ಕೊಂಡಿದೀವಿ, ಆಧಾರ್ ಕಾರ್ಡ್ ನಂಬರ್ ತಗೊಂಡಿದೀವಿ, ಯಾರು ಸೇರಿಲ್ಲ ಮತ್ತೆ ಸೇರ್ಸನ ಮತ್ತೆ ಮಾಡೋದಂತ ಸ್ಪಷ್ಟತೆ ಕೊಡ್ಬೇಕಲ್ಲ. ಇಲ್ಲ ಅಂದ್ರೆ ದೊಡ್ಡ ಎಡವಟ್ಟಾಗುತ್ತೆ. ಯಾಕೆಂದ್ರೆ ನೋಡಿ, ಮಾತಿತ್ರ ಒಂದು ಸಣ್ಣ ಏನಾದ ತಕ್ಷಣ ಹಿಂದೂ ನಾವೆಲ್ಲ ಒಂದು ಬರ್ತಾ ಇದ್ದ ಜನ, ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಜಾತಿ ವಿಚಾರ ಬಂದ ತಕ್ಷಣ ಇವತ್ತು ಬಿಜೆಪಿ ಯಾರು ಮಾತಾಡ್ತಾ ಇಲ್ಲ, ಅಲ್ಲೊಬ್ರಿಲ್ಲೋ ಕುಯ್ಯ ಅಂತ ಇದೆ ವಿನಃ ಯಾವ ಬಿಜೆಪಿ ಲೀಡರ್ಗಳು ಮಾತಿತ್ರೆ ಹಿಂದೂ ನಾವೆಲ್ಲ ಒಂದು ಅಂತಿದ್ದರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಕಿತ್ತೋಗಿರೋ ಚಿಂತಕ ಅನ್ಸ್ಕೊಂಡ್ರು ಅಂತ ಎಡಬೆಳಂಗಿಗಳು ಮಾತಾಡ್ತಾ ಇಲ್ಲ. ಅಜಿತ್ ಹನುಮಕ್ಕನವ್ರು ಹೇಳ್ತಾರೆ, ನಾವು ಶ್ವೇತಾಂಬರ ದಿಗಂಬರ ಅಂತ ಎರಡು ಅನ್ಕೊಂಡಿದ್ವಿ ಜೈನರಲ್ಲಿ, 8 ದಿನ ಹಲ್ಕಿಸಿತಾನೆ. ಅದೇ ಹಿಂದುತ್ವ ಅಂತ ಬಂದಾಗ ಏನು ಅಬ್ಬರಿಸಿ ಬಬ್ಬರಿತಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ ಅಲ್ವಾ. ಇದು ಹೇಳ್ತಾರೆ ಕೆಲವು, ಏನು ಅಲ್ಲೋಲು ಕಲ್ಲೋಲು ಅಂತ, ಯಾವ ಅಲ್ಲೋಲು ಇಲ್ಲ ಕಲ್ಲೋಲು ಇಲ್ಲ. ಬರೀ ರಾಜಕಾರಣಿಗಳು ಒಂದಷ್ಟು ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾಗಳು ಮಾತಾಡ್ತಾವ್ರು ಅಷ್ಟೇ. ರೈತ ಅವನ ಪಾಡಿಗನು ದುಡಿಮೆ ಮಾಡ್ತಾವನೆ, ಬದುಕ್ತಾವನೆ. ಯಾಕಂದ್ರೆ ಕುವೆಂಪು ಹೇಳ್ತಾರೆ ಒಂದ್ ಕಡೆ, ರಾಜ್ಯಗಳ ಹಳಿಯಲ್ಲಿ ರಾಜ್ಯಗಳ ಹುಳಿಯಲಿ ಅಲ್ವಾ, ರಾಜ್ಯಗಳ ಹುಳಿಯಲಿ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಉಳಿಯುವುದು ಅವನು ಬಿಡುವುದಿಲ್ಲ ಅಂತೇಳಿ ಅನ್ಪಾದ ನಡೀತಾ ಇದೆ. ಇವತ್ತು ಶೂದ್ರ ಪ್ರಜ್ಞೆ ಬಂದಿದೆ. ಆ ಶೂದ್ರ ಪ್ರಜ್ಞೆ ಅನ್ನೋದು ಬಂದ್ರೆ ಬ್ರಾಹ್ಮಣರಿಗೆ ಇಷ್ಟ ಆಗಲ್ಲ. ಸಿದ್ದರಾಮಯ್ಯ ಎಡವಟ್ ಮಾಡ್ತಾ ಇದ್ರಾ? ಹಿಂದೆ ಒಂದ್ಸಲ ಮಂಡಲ ವರದಿ ಗೊತ್ತಲ್ಲ, ಮಂಡಲ ವರದಿ ಟೈಮಲ್ಲಿ ಇದೇ ಬ್ರಾಹ್ಮಣರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಯಾಕೆಂದ್ರೆ ಶೂದ್ರರಿಗೆ ತನ್ನತನ ಬಂದ್ಬಿಟ್ರೆ, ತಿಳುವಳಿಕೆ ಬಂದ್ಬಿಟ್ರೆ, ಅಧಿಕಾರ ಸಿಕ್ಬಿಟ್ರೆ ನಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ, ಕಷ್ಟ ಆಗುತ್ತೆ. ಆ ಕಾರಣಕ್ಕಿದ್ರು. ಇವತ್ತು ನೀವು ಸಿದ್ದರಾಮಯ್ಯ ನೆಟ್ಟಿಗೆ ಮಾಡಿದ್ರೆ ಮಾತ್ರ, ಇಲ್ಲ ಅಂದ್ರೆ ಅರ್ಧಂಬರ್ಧ ಮಾಡಿದ್ರೆ ಮತ್ತೆ ಅವ್ರಿಗೆ ಒಂದು ಹಿಡಿತ ಸಿಗುತ್ತೆ. ಅದೇ ಶೂದ್ರನ ಅರ್ಧಂಬರ್ಧ ನಡೆದಿಡಲು ಕೈ ಬಿಟ್ಟಂಗಾಗುತ್ತೆ. ನೀವು ಕೆಲವರು ಹೇಳ್ತಾರ ಸಿದ್ದರಾಮಯ್ಯನವರು ಸೇಡ್ ತೀರ್ಸ್ಕೊತಾ ಇರ್ಬೋದು, ಯಾರಿಗ್ ಗೊತ್ತು. ಯಾಕಂದ್ರೆ ನೀವು ಹಿಂದೆಲ್ಲ ಮಾತಾಡೋದು ನೋಡಿದಿವಲ್ಲ. ನಿಮ್ಮ ಸೋಲಿಸಿದ್ರು ಅನ್ನೋ ಕಾರಣಕ್ಕೆ ದೇವೇಗೌಡರ ಕುಟುಂಬನ ಮಾನವ ಮಾತಾಡ್ತೀರಾ, ಅಥವಾ ಪಕ್ಷದಿಂದ ಕಿತ್ತಾಗಿರೋ ಕಾರಣಕ್ಕೆ ಮಾತಾಡಿದ್ರು ಗೊತ್ತಿಲ್ಲ, ನಾನು ಹೇಳ್ತಾ ಇಲ್ಲ. ಆಯ್ತು, ಒಕ್ಕಲಿಗರು ಇವತ್ತು ಹೆಂಗಾಗಿದೆ ಅಂದ್ರೆ, ಏನೂ ಇಲ್ದಲ್ಲ ಇವತ್ತು EWS ಗೊತ್ತಲ್ಲ, 10% ಯಾವ ಪ್ರತಿಭಟನೆ ಇಲ್ಲ, ಮತ್ತೊಂದು ಹೋರಾಟನೂ ಇಲ್ಲ, 10% ತಗೋತಾವ್ರೆ. ಯಾವ್ದ್ರಲ್ಲದೆ ಆರ್ಥಿಕವಾಗಿ ಒಂದ್ ರೀತಿ ವೀಕರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ತಗೋತಾ ಇರ್ತಾನೆ 10%. 3% ಜನ, 3% ಜನ 10% ಅನಾಯಾಸ ತಗೋತಾ ಇದ್ದಾರೆ. ಆದ್ರೆ ಒಂದು ಕಾಲದಲ್ಲಿ ಇದೇ ಸರ್ ಎಂ ವಿಶ್ವೇಶ್ವರಯ್ಯ, DV ಗುಂಡಪ್ಪ ಇಂಥವ್ರು ಅವತ್ತಿದ್ರಲ್ಲ, ಅವರೆಲ್ಲರೂ ಸಹ ಮಿಲ್ಲರ್ಸ್ ವರದಿಯನ್ನ ವಿರೋಧಿಸಿದ್ರು. ವಿಶ್ವೇಶ್ವರಯ್ಯನವರು ಅಧಿಕಾರ ಬಿಟ್ಟು ಬಂದ ಅದೇ ಕಾರಣಕ್ಕೆ, ಇದೇ ಮೀಸಲಾತಿ ಕೊಟ್ಟರು ಕಾರಣಕ್ಕೆ ವಿರೋಧ ಮಾಡಿ ಬಿಟ್ಟು ಬಂದ್ರು. ಇವತ್ತು ಅನಾಯಾಸ ತಗೋತಾ ಇದ್ರು. ಮತ್ತೆ
ಬಹುಶಃ ನನಗೆ ಅನ್ಸುತ್ತೆ ವಿಶ್ವೇಶ್ವರಯ್ಯನವರ ಡಿ.ವಿ. ಗುಂಡಪ್ಪನವರ ಆತ್ಮಗಳು ಎಲ್ಲೋ ನಿಂತ್ಕೊಂಡು ಕೊರಗ್ತಾ ಇರ್ತವೆ. ನನ್ನ ಆಲೋಚನೆ ವಿರುದ್ಧ ಹೋಗ್ಬಿಟ್ರಲ್ಲ ಅಂತೇಳಿ ಕೊರಗ್ತಾ ಇರಬೇಕು. ಇವತ್ತು ಆರಾಮ ತಗೋತಾ ಇದ್ರ ದೊಡ್ಡ ಮಟ್ಟದಲ್ಲಿ. ಆದ್ರೆ ಜನಗಳ ದೃಷ್ಟಿಯಲ್ಲಿ ಏನು, ಒಕ್ಕಲಿಗರ ಲಿಂಗಾಯತ್ ದೊಡ್ಡ ವಿಲನ್ ತರ, ಇವರು ನಮ್ಮ ಮೀಸಲಾತಿ ವಿರೋಧಿಗಳಂತರ ಬಿಂಬಿಸ್ತಾ ಇದ್ರೆ ಇದು ಸಿದ್ದರಾಮಯ್ಯನವರೇ ಬಹಳ ಡೇಂಜರು. ನೀವು 2028ಕ್ಕೆ ತಟ್ಟೆಲಿ ಇಟ್ಬಿಟ್ಟು ಬಿಜೆಪಿಗೆ ಅಧಿಕಾರ ಕೊಡ್ತಾ ಇದ್ರ. ಯಾವ ಸಮಾಜವಾದಿ ಅಂತ ಹೇಳ್ಕೊತೀರಾ? ಎಲ್ಲರೂ ಕಾಂಗ್ರೆಸ್ ಯಾಕೆ ಬೆಂಬಲ ನಿಂತ್ಕೊಂಡ್ರು? ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಿಮ್ ಬೆಂಬಲ ನಿಂತ್ಕೊಂಡ್ರಲ್ವಾ? ಆ ಬದ್ಧತೆ ನಿಮಗೂ ಇರ್ಬೇಕಲ್ವಾ? ನಾನು ನೀವು ಒಬ್ಬರನ್ನೇ ಕೇಳ್ತಾ ಇಲ್ಲ. ಇವತ್ತು ಇದ್ರ ಬಗ್ಗೆ ಮಾತನಾಡುವ ಕುಮಾರಸ್ವಾಮಿ, ಯಡಿಯೂರಪ್ಪನವ್ರನ್ನೂ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಕುಮಾರಸ್ವಾಮಿ ಅವರೇ ನಿಮ್ಗೆ ಅಧಿಕಾರ ಕೊಟ್ಟಿದ್ರು, ಜನ ಕೊಟ್ಟಿರಲ್ವಾ? ಇದೇ ಕಾಂತರಾಜ್ ಅವರು ನಿಮ್ಮ ಹತ್ರ ಬಂದಿರಲಿಲ್ವಾ 2 ಸಲ 3 ಸಲ? ಆವಾಗ ನೀವು ನೋಡ್ಬಿಟ್ಟು ಇಲ್ಲ ಕುರುಬರಿ ಮಾತ್ರ ಅನುಕೂಲ ಇದೆ, ಇದು ಬೇರೆ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಯಾಕೋ ಅನ್ಯಾಯ ಮಾಡ್ತಾ ಅಂದ್ರೆ ತಿಪ್ಪೆ ಬಿಸಾಕ್ ಮತ್ತೆ ಮಾಡಿಸ್ಬೋದಿತ್ತಲ್ಲ. ನೀವ್ ಯಾಕೆ ಮಾಡ್ಲಿಲ್ಲ? ಅವತ್ತು ಯಡಿಯೂರಪ್ಪನ ನೀವಿದ್ರು ಅಧಿಕಾರದಲ್ಲಿ, ನೀವು ಮಾಡ್ಬೋದಿತ್ತಲ್ಲ, ನೀವ್ ಯಾರು ಮಾಡ್ಲಿಲ್ಲ. ಯಾಕೆ ಅಂದ್ರೆ ನಿಮ್ಮ ಸುತ್ತಮುತ್ತ ಸಮಾಜದ ಹಿತಾಸಕ್ತಿ, ನಿಮ್ಮ ಜಾತಿಯ ಮತ್ತೊಂದು ಯಾವ ಹಿತಾಸಕ್ತಿ ಇರಲಿಲ್ಲ. ಅಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಅದಷ್ಟೇ ಬಿಡಿ. ನಿಮ್ ಜೊತೆ ಇದ್ದರು ಬರೀ ತಲೆಯೆಡಕರುಗಳು, ಬರೀ ಕದೀಮರುಗಳು, ದಲ್ಲಾಳಿಗಳು, ಬರೀ ಮನೆ ಮಕ್ಕಳನ್ನೇ ಸುತ್ತಮುತ್ತ ಇಟ್ಕೊಂಡಿರ್ತಾರೆ. ನಾನು ಬರೀ ಕುಮಾರಸ್ವಾಮಿ ಯಡಿಯೂರಪ್ಪಂಗೆ ಸೀಮಿತವಾಗಿ ಹೇಳ್ತಾ ಇಲ್ಲ. ಇವತ್ತು ಭಾರತದ ಎಲ್ಲಾ ರಾಜಕಾರಣಿಗಳ ಸುತ್ತ ಅಥವಾ ಅಧಿಕಾರ ಕೇಂದ್ರ ಎಲ್ಲೆಲ್ಲಿರುತ್ತೆ, ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಇಂಥ ಪುಡಾರಿಗಳ ಸೇರ್ಕೊಂಡಿರ್ತಾರೆ. ಇದು ನಿಮ್ಗೆ ಸಮಾಜ ಗಿಮಾಜ ಸಮುದಾಯ ಯಾವನೂ ಬೇಕಾಗಿಲ್ಲ. ಮತ್ತೆ ಕೆಲವರು MLA ಇರ್ತಾರೆ, ನಮ್ಮನೆ ಬಂದಿಲ್ಲ ಅಂತ. ನಾಚಿಕೆ ಆಗ್ಬೇಕ್ರಿ ನಿಮ್ಗಳಿಗೆಲ್ಲ. ಸರ್ಕ್ಯುಲೇಷನ್ ಹೊಡಿಸಿರ್ತಾನೆ ಏನೇ ಒಂದಾದ್ರೂ ಸಹ ನಿಮ್ಗೆ ಗೊತ್ತಿರ್ಲಿಲ್ಲ ಹೋಗ ಸರಿ ಸಮೀಕ್ಷೆ ಮಾಡುವಾಗ ಏನು ನಿಮ್ಮ ಕಾರ್ಯಕರ್ತರು ಹೇಳ್ಬೋಯ್ತಲ್ಲ, ನೋಡ ಸರಿಯಾಗಿ ಮಾಡ್ತಾವ್ರೆ, ಹೆಂಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಸಣ್ಣ ಗ್ರಾಮ ಪಂಚಾಯತಿ ಮತ್ತೊಂದು ಏನೋ ಕಾರ್ಯಕ್ರಮ ಆದ್ರೆ ಪ್ರೋಟೋಕಾಲ್ ಅಂತೀರಾ? ಮತ್ತೆ ನಿಮ್ಗೆಲ್ಲ ಕೊಟ್ಟಿದ್ದ ಸರ್ಕ್ಯುಲೇಷನ್ ಹೊಡಿಸಿದಾರೆ ಅಂದ್ಮೇಲೆ ನೀವು ಮಾತಾಡ್ಬೇಕು. ಪರ ವಿರೋಧ ಸೆಕೆಂಡ್ರಿ, ವಿಧಾನಸೌಧ ನೀವು ಚರ್ಚೆ ಮಾಡಿ. ಆದ್ರೆ ನಿಮ್ಮ ಕಾರ್ಯಕರ್ತರನ್ನ ಇಳಿಸ್ಬೇಕಾಯ್ತು, ನೋಡಿ ಸರಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಷ್ಟಕ್ಕೂ ನಮ್ಗೆ ಈಗಲೂ ಹೇಳ್ತಾ ಇರೋದು, ಅಧಿಕೃತವಾಗಿ ಸರ್ಕಾರ ಬಿಟ್ಟಿಲ್ಲ, ಅಲ್ಲೆಲ್ಲ ಸೋರಿಕೆ ಆಗಿದೆ. ಅದು ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಆಗಬೇಕು. ಅಲ್ಲಿ ನಮ್ದು ಇದೆಯಾ ಇಲ್ವಾ ಏನು ಅಂತ ತಾಳೆ ಆಗುತ್ತಾ ಅನ್ನೋ 5,90,00,000 ಏನೋ ಮಾಡಿದೆ ಅಂತ ಹೇಳ್ತಾ ಇದಾರೆ. ನೋಡ್ಬೇಕು ಅಲ್ಲಿ ಸೇರಿಸ್ತಾರ ಇಲ್ಲ ಅಂದ್ರೆ ಮತ್ತೊಂದು ಮಾಡಿ. ಸಮಸ್ಯೆ ಏನು? ನಮ್ಗೆ ಕೆಲವು 7 ಕೋಟಿ ಜನ ಅಂತಾರೆ. ಎಲ್ಲಿ ಸಮೀಕ್ಷೆ ಮಾಡಿದ್ರಾ ಗೊತ್ತಿಲ್ಲ ನಮ್ಗೆ. 7 ಕೋಟಿ ಇದ್ರು 7 ಕೋಟಿ ಇದ್ರು ಅಂತ. ಈ ಒಬ್ಬೊಬ್ರು ಹೇಳ್ತಾರೆ ನೋಡಿ, ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಅಲ್ಲ, ಎಲ್ಲಾ ಜಾತಿಯವ್ರು ಹೇಳ್ತಾರೆ ನಮ್ಮದ್ ಕಮ್ಮಿ ಅಂತ. ಇವ್ರೆಲ್ಲ ಟೋಟಲ್ ಹಾಕೊಂಡ್ರೆ ನಿಮ್ಗೆ 15 ಕೋಟಿ ಜನಸಂಖ್ಯೆ ಆಗ್ತಾರೆ. ಇನ್ನೂ ಮಜಾ ಅಂದ್ರೆ ಯಾರು ಹೇಳ್ತಾ ಇದ್ದಾರೆ ನನಗೆ, ಒಕ್ಕಲಿಗರು 3,000 ಅಂತ ಮೆನ್ಷನ್ ಮಾಡಿರಲಿ ಅಂತ ಹೇಳ್ಬಿಟ್ಟು 2 ಮಂತ್ರಿ ಮಾಡಿದ್ರಪ್ಪ. ಹೆಂಗ್ ಮಾಡಿದ್ರ? ನಮ್ಮ ಕೃಷ್ಣ ಬೈರೇಗೌಡರು ಮತ್ತೆ ಇವರು ಸುಧಾಕರ್ ಅವರು 3,000 ಇದ್ರೆ 2 ಹೆಂಗಪ್ಪ ಮಂತ್ರಿ ಮಾಡ್ತೀರಾ? ಹಂಗಾರೆ ಸಾಬ್ರನ್ನ ಎಷ್ಟು ಮಾಡ್ಬೇಕು, ಬೇರೆ ಎಷ್ಟು ಮಾಡ್ಬೇಕು? ಇದೆಲ್ಲ ಗೊಂದಲಗಳು. ಸಿದ್ದರಾಮಯ್ಯನವ್ರು ಇವಾಗ ಸ್ಪಷ್ಟತೆ ಕೊಡ್ಬೇಕು. ಒಂದು ಆಯ್ತಪ್ಪ ಇರ್ರಿ, ಪೂರ್ತಿ ನಾವು ಅಧಿಕೃತವಾಗಿ ಕೊಡೋದಾಗ ತಾಳ್ಮೆಯಿಂದ ಇರ್ರಿ, ಈ ತರ ಒಂದು ಸ್ಪಷ್ಟತೆಯನ್ನು ಕೊಡ್ಬೇಕ ವಿನಃ ಅದು ಬಿಟ್ಟು ಆದ್ ಬೀದಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡೋದು, ಬಾಯಿ ಬಂದಾಗ ಮಾತಾಡೋದು ಅಲ್ಲ. ಮತ್ತೆ ಇವ್ರು ಕೆಲವರು ಹೇಳ್ತಾವ್ರಲ್ಲ, 106 ವರ್ಷದಿಂದ ನಮ್ ತೆಗ್ಬಿಟ್ರು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಇದು ದಿಮಾಕಿನ ಮಾತುಗಳೇ. ಆಯ್ತಪ್ಪ, ನಿಮಗೇನಾರ ಕಮ್ಮಿ ಹೇಳಿದ್ ನೀವು ಸುಮ್ಮಿರ್ತಿದ್ರಾ? ನೀವು ಮಾತಾಡ್ತಿರ್ಲಿಲ್ವಾ? ಚರ್ಚೆ ಅಂತ ಹೇಳಿದ್ವಿ, ಒಂದು ಚರ್ಚೆ ಆರೋಗ್ಯಕರ ಚರ್ಚೆ ಆಗ್ಬೇಕು. ಇಲ್ಲ ಅಂದ್ರೆ ಮತ್ತೆ ಅದೇ ಶೂದ್ರ ಪ್ರಜ್ಞೆ ಹೋಗುತ್ತೆ, ಮತ್ತೆ ಬ್ರಾಹ್ಮಣ್ಯ ಬರುತ್ತೆ, ಮನುಧರ್ಮ ಬರುತ್ತೆ. ನಗಾಡ್ತಾವ್ರು ಕುತ್ಕೊಂಡು ಇವರು ಆರಾಮಾಗಿ. ನೋಡಿದ್ರೆ ಪೆಂಗ್ನನ್ ಮಕ್ಕಳು ಬರೀ 70 ವರ್ಷ ಆಡಳಿತ ಮಾಡ್ಕೊಳಕ್ ಬರಲಿ ಇವ್ರ ಯೋಗ್ಯತೆಗೆ, ಮತ್ತೆ ನಮ್ಮ ಹತ್ರಕ್ಕೆ ಬಂದ್ರು ಅಂತ ಹೇಳ್ಬಿಟ್ಟು. ಬಹುಶಃ ಅದೇ ಕಾರಣಕ್ಕೇನೋ ನಮ್ಮ ದಿನೇಶ್ ಗುಂಡೂರಾವ್ ಅವರು ಕ್ಯಾಬಿನೆಟ್ಗೆ ಬಂದಿರಲಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ದಿನೇಶ್ ಗುಂಡೂರಾವ್ ಬಂದಿರಲೇ ಇಲ್ಲ. ತಟ್ಟೆಲಿಟ್ಟು ನೀವು 28ಕ್ಕೆ ಇದೇ ಬಿಜೆಪಿಗಳಿಗೆ ಅಥವಾ ಮನುವಾದಿಗಳಿಗೆ ಅಧಿಕಾರ ಕೊಡುವ ದಾರಿಯನ್ನು ಸಿದ್ದರಾಮಯ್ಯನವರೇ ಹೊಡೆದು ಅದ್ದಿಗಾಕ್ಬಿಡಿ, ಸ್ಪಷ್ಟತೆ ಕೊಡಿ ಅಂತ ಹೇಳ್ತಾ ನಾನು ಹೇಳ್ತಾ ಇರೋದು, ಯಾರು ಸಹ ಇಲ್ಲಿ ಯಾರ ಮೇಲೆ ದ್ವೇಷ ಕಾಡ್ತಾ ಇಲ್ಲ, ಯಾರು ದ್ವೇಷ ಮಾಡ್ತಾ ಇಲ್ಲ, ಸ್ಪಷ್ಟತೆ ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.